ಸೊಸೆ ಇಷ್ಟೊತ್ತಿಗಾಗ್ಲೇ ನೀನಿಯ ಆ ಸಾವ್ಕಾತಿ ಅಂತ ಬಿಲ್ಡಪ್ ತಗೋತಾ ಇದ್ದಲ್ಲ ಅವಳಿಗೆ ಇಷ್ಟೊತ್ತಿಗಾಗ್ಲೇ ನೀನು ಸರಿಯಾಗಿ ಗೊದ್ಬಿಟ್ಟು ಆಸ್ಪತ್ರೆಗೆ ಅಡ್ಮಿಟ್ ಆಗಿರ್ತಾಳಲ್ವೇ. ಇಷ್ಟೊತ್ತು ಫೋನ್ ಬರಬೇಕಿತ್ತೆ ಅಡ್ಮಿಟ್ ಆಗೋಳೆ ಅಂತ ಹೇಳ್ಬಿಟ್ಟು ಫೋನೇ ಗೊತ್ತಿಲ್ವಲ್ಲ, ಯಾಕೆ ಅಂತ ಗೊತ್ತಾಯ್ತಿಲ್ಲ ನನಗೆ. ಫೋನು ನೋಡ್ತಾ ಇರೋ ಅವಾಗವಾಗ ನಿಮ್ಮಮ್ಮ ಫೋನ್ ಹಾಕ್ಬೇಕಿತ್ತೆ, ನಿಮ್ಮ ಅಮ್ಮನೂ ಫೋನ್ ಹಾಕಿಲ್ಲ, ನಿಮ್ಮ ಅಮ್ಮನ ಫೋನು ಸುಚುಡಾಪು. ಅಯ್ಯ ಹೋಗತ್ತೆ. ಏನೇ ಹೇಳು, ದೇವರಣೆಗೂ ಭಾಳ ಖುಷಿ ಆಯ್ತದೆ. ನನಗಿನ್ನ ಶಾನೆ ಗುದ್ದಿರ್ಬೇಕು, ಆವಾಗ ನೋಡು ಇನ್ನೂ ಸಂತಕ್ಕಿರ್ತದೆ. ಅತ್ತೆ ಅಯ್ಯೋ ನಮ್ಮ ಅಮ್ಮನ ಕತ್ಕೋಗಿ, ನಮ್ಮ ಅಮ್ಮಗೆ ಸರಿಯಾಗಿ ಫೋನ ಇಕ್ಕಳಕ್ಕೆ ಬರೋಕ್ಕಿಲ್ಲ, ಅಲ್ಲಿ ಇಲ್ಲಿ ಎಸ್ತಿರ್ತದೆ. ಇಲ್ಲಾಂದರೆ ಎಲ್ಲೋ ದ್ವಾಡ್ದಾಗ ಗಲಾಟೆ ಆಗಿರ್ತದೆ ಅನ್ನಿಸ್ತದೆ. ಅಲ್ಲಿ ಗುದ್ದಿ ಎಸಿಬೇಕಾರೆ ನಮ್ಮ ಅಮ್ಮನ ಫೋನಿನ ನೆಲಗಿಲ್ಲ ಬಿದ್ದಿದ್ದೋಯ್ತೋ ಏನು ಯಾರು ಗೊತ್ತು. ಅಂತೂ ಆ ಮನೆಯಾಳಿ ನಿಧಿಗೆ ಹಾಗೇನೇ ಆಗ ಆ ಚಿಕ್ಕ ಸಾವುಕಾರಂಗೆ ಇವ್ರಿಗೆ ಈ ಅಮ್ಮಂಗೆ 3 ಜನಕ್ಕೂ ಸರಿಯಾಗಂದರೆ ಸರಿಯಾಗಿರ್ತದೆ. ನೀವಂತೂ ಖುಷಿನೇ ಪಟ್ಬಿಡ್ಬೇಕು. ಅದಕ್ಕೆ ಪಾಯಸಕ್ಕೊಂಚೂರು ರೆಡಿ ಮಾಡ್ಕೊಬಿಡ್ಲಾ, ಪಾಯಸ ಮಾಡ್ಕೊಂಡು ಕುಡಿದ್ಬಿಡೋಣ. ಇನ್ನೂ ಹೇಳ್ತಿದ್ಯಲ್ಲೇ ಹೋಗ್ಬಿಟ್ಟು ಚಕ 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 ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಬಿಡು. ಸುಮ್ಕೇನಿಯ ರೀ, ಫೋನ್ಗೆ ನೀನಾರ ಬಂದಿತ್ತೆ ದೇವಸ್ಥಾನದ ಕಡೆಯಿಂದ? ಇಲ್ವೇ, ಯಾಪನೂ ಬಂದಿಲ್ಲ. ಇನ್ನೂ ಏನೋ ಗಂಟೆ ಶಬ್ದ ಎಲ್ಲ ಕೇಳಿಸ್ತಿತ್ತು. ಅದೇನು ಪೂಜೆ ಶುರುವಾಗೈತೋ ಶುರುವಾಗಿಲ್ವೋ ನಾ ಕಾಣೆ. ಅಂತೂ ಎಲ್ಲನೂ ರೆಡಿ ಅಂತೂ ಆಗೈತೇನೋ ಪೂಜೆ, ಗೊತ್ತಿಲ್ಲ. ಇನ್ನು ಶುರು ಮಾಡೋರು ಶುರು ಮಾಡಿಲ್ವೋ ಅದು ಗೊತ್ತಿಲ್ವಲ್ಲ. ಏನಾರ ಸಿಹಿ ಸುದ್ದಿ ಬಿತ್ತು ಅಂದಿದ ತಕ್ಷಣ ನನಗೆ ಹೇಳ್ಬಿಡಿ. ಸರಿನೇ, ನಾನು ನನ್ನ ಸೊಸೆ ಕಾಯ್ತಾ ಇದೀವಿ ಸಿಹಿ ಸುದ್ದಿ ಯಾವಾಗ ಬರ್ತದೆ ಅಂತ. ಇರು, ಒಂದು ಹೆಜ್ಜೆ ಹೋಗ್ಬಿಟ್ಟು ದೇವಸ್ಥಾನ ತಕೀನಿ, ನೋಡ್ಕೊಬಿಟ್ಟು ಬರ್ತೀನಿ. ಹೋಗಿ ಬನ್ನಿ ಅತ್ತೆ. ಇರಿ, ಪಾಯಸಕ್ಕೆಲ್ಲ ರೆಡಿ ಮಾಡ್ಕೊತೀನಿ. ಸಾವಿಗೆ ಪಾಯಸ ಮಾಡ್ಲಾ ಇಲ್ಲಾಂದ್ರೆ ರವೆ ಪಾಯಸ ಮಾಡ್ಲಾ? ಸಾವಿಗೆದೆ ಮಾಡು, ಸಂದಕ್ಕಿರ್ತದಲ್ಲ ಸಾವಿಗೆದೆ ತಿನ್ಕೊಳ್ಳಿ. ಸರಿ ಅತ್ತೆ, ಆಯ್ತು. ಅಪ್ಪ ದೇವ್ರೆ, ನನಗೆ ಕೈ ಮುರಿದಿರೋದಕ್ಕೆ ನನಗೇನು ಬೇಜಾರಾಯ್ತಿಲ್ಲ. ಅವಳು ಕೈ ಕಾಲು ಮುರಿದ್ರೆ ಮಾತ್ರ ನನಗೆ ಭಾಳ ಅಂದರೆ ಭಾಳ ಖುಷಿ ಆಯ್ತದ. ನನಗಂತೂ ನಾನು ಆಗಬೇಕು ಆ ಮನೆಯಾಳಿ ಕುಂಟ್ಕೊಂಡು ಬ್ಯಾಂಡೇಜ್ ಹಾಕೊಂಡು ಮನೆಗೆ ಬರಬೇಕು, ಅದನ್ನು ನೋಡಬೇಕು. ಮಗಳೇ ಮಗಳೇ, ಓ ಬಾರೇ ಪಾಶಾರ್ದಿ, ಕುದ್ಕ ಬಾಯ್ಲಿ. ನೀನು ಫೋನ್ಗೆ ಏನೇ ಕಾಯ್ಕೊಂಡು ಕುಂತಿದ್ವಿ, ನೀನು ಫೋನು ಹಾಕ್ಲಿಲ್ಲ ಏನೂ ಹಾಕ್ಲಿಲ್ಲ. ಬಾ ಕುಂತ್ಕ ಬಾಯ್ಲಿ. ಅಯ್ಯೋ ನೀವು ಇಲ್ಲೇ ಕುಂತಿದ್ದೀರಾ? ನನ್ನ ಮಗಳೆಲ್ಲೋದ್ಲು? ಬಾ, ಬಿಸಿ ಬಿಸಿ ಪಾಯಸ ಮಾಡಕ್ಕೆ ಹೇಳಿದೀನಿ. ಸಿಹಿಯಾಗಿ ತಿನ್ಬೇಕಲ್ಲ, ಕುಂತ್ಕ ಬಾಯ್ಲಿ. ಹೋಗಿದ್ದೇನು ಪೂಜೆಗೆ? ಅವು ಬಿತ್ತಮ್ಮರೇ ಹೋಗಿದ್ದೆ. ಏನು ಸರಿಯಾಗಿ ಗುದ್ದಿ ಎಸಿತಾ? ಎಸ್ತಿರ್ತದ ಬಾ, ಎಸಿದೆ ಇನ್ನೇನು ಅಲ್ವೇ? ಯಾಸಟ್ಗುನು ಅತ್ತಾಗ ನಾನು ಪಾಯಸ ಮಾಡಿದ್ದೀನಿ. ಒಂದು ದೊಡ್ಡ ಪಾಯಸ ಕೊಡ್ಕೊಂಡು ಹೋಗು. ಮನೆಗಂತೂ ಬರೋಕ್ಕಿಲ್ಲ ಇವತ್ತು, ಆಸ್ಪತ್ರೆನಾಗೆ ಬಿದ್ದಿರ್ತಾರೆ ಅಂತ ಅನ್ನಿಸ್ತದೆ ಮನೆಯಾಳಿಗಳು. ನನಗನ ಮೇಲೂ ಕೈ ಕಾಲು ಮುರ್ಕೊಂಡು ಮನೆಯಾಗಿದ್ದೀನಿ. ಅವರಂತೂ ಇಷ್ಟೊತ್ತಿಗೆ ಸರಿಯಾಗಿ ಆಸ್ಪತ್ರೆನಾಗೆ ಇರ್ತಾರೆ ಅಂತ ಅನ್ನಿಸ್ತದಲ್ವೇ? ನೀನು ಏನೇ ಆಗಲಿ ಬಿಡು, ನೀನು ವೀಡಿಯೋನ ಮಾಡಲೇಬೇಕಿತ್ತು. ನೀನು ತೋರ್ಸೋಕ್ಕೆ ಫೋನ್ಯಾಗ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಲ್ಲ ನೀನು ಫೋನ. ಅಯ್ಯೋ, ನೀವು ಫೋನ್ ಸುದ್ದಿಗೆ ಹೋದ್ರಿ. ಫೋನ್ ನಂದು ಎತ್ತು ಬಿಸಾಕೋದ್ನೋ ಏನೋ ಸಿಗಲಿಲ್ಲ. ಅರ್ಜೆಂಟಾಗಿ ಪೂಜೆ ಶುರು ಆಯ್ತೈತೆ ಅಂತ ಹೇಳ್ಬಿಟ್ಟು ಓಡೋಗ್ಬಿಟ್ನಾ. ಅಯ್ಯೋ ಬುಡಿ, ನಂಗೆ ಯಾಕೋ ಶಾನೆ ಬೇಸರ ಆಯಿತು. ಬೇಸರನೇ ಯಾಕೆ ಅಂತ ಕೇಳಿದ್ರೆ, ಬಸವ ಎಂಥ ಬಸವ ಇರಬೇಡ, ಲೆಕ್ಕ ಹಾಕಿ ನೀವು ಪೂಜೆ ಮಾಡ್ಬೇಕಾದ್ರೆ ನಿಮ್ಮನ್ನು ಎಸ್ದು ಎಲ್ಲಂಗೆ ಮಾಡಿ ನಿಮ್ಮನ್ನ ನೆಲಕ್ಕೆಲ್ಲ ಬೀಳಿಸಿ ಇಟ್ಟಾಡಿಸ್ಬಿಡ್ತಲ್ಲ. ಹೋಗಿ ಆ ರಾಣಿಯಮ್ಮ ಅಯ್ಯಮ್ಮ ಪೂಜೆ ಮಾಡ್ತಾಯಿದ್ರೆ ಒಂದು ಚೂರು ಒಸಿನೂ ಅಳ್ಳಾಡ್ತಿದ್ದಂಗೆ ಯವ್ವ ಸುಮ್ಮನೆ ನಿಂತ್ಕೊಂಡು ಮಕ್ಕನೇ ನೋಡ್ಕೊಂಡು ಪೂಜೆ ಮಾಡಿಸ್ಕೊಬಿಡೋದ? ಹೆಂಗೆ ಮಾಡಿಸ್ಕೊಂತ ಗೊತ್ತೇ ಪೂಜೆಯ? ಏನ್ಲಿ ಹೇಳ್ತಿದ್ಯಾ ಶಾರದಿ? ನೀನು ಹೇಳ್ತಿರೋದು ನಿಜನೇನಿಯಾ? ಪೂಜೆ ಆಗೋಯ್ತಾ? ಬಸವನ ಪೂಜೆ ಮಾಡಿದ್ಲಾ? ಅಯ್ಯೋ ಮಾಡಿದೆ ಇನ್ನೇನು. ಅಯ್ಯೋ ಅಲ್ಲಿರೋ ಜನಗಳೆಲ್ಲ ಹೋಗಲಿದ್ದೆ. ಅಯ್ಯೋ ಇವ ಅಮ್ಮನ ಕೈಯಾರೆ ಮಾಡಲಿಲ್ಲ ಪೂಜೆ ಅಂದರೆ ಆಗೋದೇ ಇಲ್ಲ. ಯಾವಳೆ ಪೂಜೆ ಮಾಡಕ್ಕೆ ಪುಟ್ಟದ ಬಸವ? ಏನಿಲ್ಲ, ಮಾಡಿದ್ರೆ ಪೂಜೆಯ ರಾಣಿಯ ಮೊರೆ ಮಾಡಬೇಕು, ಸಾವುಕತ್ತ ಮೊರೆ ಮಾಡಬೇಕು. ಇಲ್ಲ ಅಂತಂದರೆ ಪೂಜೆಯೇ ಮಾಡೋಕ್ಕಾಗಕ್ಕಿಲ್ಲ. ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಈ ಸುದ್ದ ಎಲ್ಲ ಹೋಗಲಿದ್ದೆ ನೀನಿಯಾ. ನನಗಂತೂ ಯಾಕೋ ಒಂಥರ ಮಾಡ್ಕೊಡ್ದಂಗಾಯ್ತು. ನಾನು ಬಸವನ ಮುಂದೆ ನಿಂತ್ಕೊಂಡು ಎಂಥ ಕೆಲಸ ಮಾಡ್ಬಿಟ್ಟಲ್ಲ ನೀನು, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಕುಂತ್ಕೊಬಿಟ್ನ. ಹೋಗೋಳ ಆಗಲೇ ನಾನೇ ಗುದ್ದಕ್ಕೆ ಬಂದ್ಬಿಡೋದ. ಅಯ್ಯೋ ನಿನ್ನ ಆಮೇಕಿನೇನು ನಾನು ಸುಮ್ಕೆನೇನಿಯ ಓಡ್ ಬಂದ್ಬಿಟ್ಟೆ ಒಂದೇ ಒಟ್ಟಕ್ಕೇನಿಯ. ಪೂಜೆ ಎಲ್ಲ ಮುಗೀತು, ಬಸವನ ಪೂಜೆ ಎಲ್ಲನೂ ಈಗಾಗಲೇನಿಯ ಅಭಿಷೇಕನ ಶುರು ಮಾಡ್ಕೊಂಡವ್ರೆ. ಇನ್ನೇನು ಕಲ್ಯಾಣೋತ್ಸವ ಎಲ್ಲನೂ ಶುರುವಾಗೋಗ್ಬಿಡ್ತದೆ, ಮುಗೀತು ಇನ್ನೇನೆಲ್ಲನೂ. ಏನು ಪೂಜೆದಿಂದೇನು ಉದ್ಘಾಟನೆ ಮಾಡ್ದಂಗೇನಿಯ ಎಲ್ಲ ಬಸವ ಗೂಳಿ ಲೆಕ್ಕ ಹಾಕದ. ನನಗಂತೂ ಹುರಿದೋಯ್ತೈತೆ. ಆ ಮನೆಯಾಳಿ ಕೈ ಕಾಲು ಮುರ್ಕೊಂಡು ಮನೆಗೆ ಬತ್ತಾಳೆ ಅಂತ ಅನ್ಕೊಂಡ್ರೆ ಈಗ ಬಿಲ್ಡಪ್ ತಗೊಂಡು ಬತ್ತಾಳಲ್ಲ. ಮೊದಲು ನನ್ನ ಬಾರೆ ಚಾಪಿ ಎತ್ಬಿಟ್ಟು ನಂದ ಕರ್ಕೊಂಡು ರೂಮಾಕ್ ಮಲಗಿಸ್ ಬಾರೆ. ಅವಳು ಕೂಡ ಬಿಲ್ಡಪ್ ನೋಡೋಕಾಯ್ತದ? ಅವಳು ಮನೆ ಕೈಯಾಗೋಗ ಏನು ಬಂದಿರೋದು ಅದಕ್ಕೆ? ನಾನು ಗುದ್ದಂಗೆ ಅವಳನ್ನು ಗುದ್ದಕ್ಕಾಯ್ತಿರಲ್ವಾ? ಗುದ್ದಿದ್ರೆ ಏನಾದ್ರೂ ಕಳ್ಕೊಬಿಟ್ಬಿಡೋದ? ನನ್ನ ಮಾತ್ರ ಗುದ್ಬಿಟ್ಟು ಮೂಲೆಗೆ ಬೀಳಿಸ್ಬಿಟ್ರೆ ಊರು ಜನ ಎಲ್ಲ ಆಡ್ಕೊಂಡು ಹೋಗಕ್ಕಿಲ್ವ? ನನ್ನ ನಗಕ್ಕಿಲ್ವ ಅಂತ ಕೇಳ್ತಿರಲ್ಲ. ಊರು ತುಂಬ ಆಡ್ಕೊಂಡು ನಕ್ಕಿದ್ದೆ ನೀನಿಯ. ಅಯ್ಯೋ ಈಗೇನೋ ಬಂದವಳೆ ನಾನು ದೊಡ್ಡಂಡ್ರು ಅಂತ ಹೇಳ್ಬಿಟ್ಟು ಏನು ಕಿಸಿದ್ಲು, ಏನು ಕಿಸಿಯಕ್ಕಾಗಲಿಲ್ಲ. ಅವಳ ಕೈಲಿ ಸರಿಯಾಗಿ ಮಾಡ್ಕೊಳಿಸ್ತು ಗೂಳಿ ಹಂಗೆ ಹಿಂಗೆ ಅಂತ ಏನಿರೋ ಬೈಕತ್ತ ಕೂತವ್ರೆ. ದೇವ್ರನ್ನೇ ಕೇಳ್ತೀನಿ, ನನಗೆ ಸಹಿಸಕ್ಕಾಯ್ತಿಲ್ವಲ್ಲ. ಯಾರು ನನ್ನ ಮಗ ಸಹಿಸ್ಕತಾನೆ ಹೇಳು?
ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ ನನಗಂತೂ. ನಾನು ಪೂಜೆ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಅವಳಂತೂ ಮಾಡಬಾರ್ದಾಗಿತ್ತು. ಅವಳು ಯಾಕೆ ಮಾಡಿದ್ಲು? ಈಗ ನನ್ನ ಮಾನ ಮರುವದಿ ಎಲ್ಲ ಹೆಂಗೆ ಹೋಗೋಕ್ಕಿಲ್ಲ ಇವಳು. ಏನೇನೋ ಆಸೆನ ಖುಷಿಯಾಗಿದ್ದೆ ನಾನಂತೂ. ಇಷ್ಟೊತ್ತಿಗಾಗಲೇ ಏನೇ ಸರಿಯಾಗಿ ಗುದ್ದು ಬೀಳ್ಸಿರ್ತದೆ, ಬಿದ್ದಿರ್ತಾಳೆ ಸರಿಯಾಗಿ ಅಂತ ಹೇಳ್ಬಿಟ್ಟು ನೋಡಿದ್ಲೆಲ್ಲ ಎಡವಟ್ಟ ಕುಂತೈತಲ್ಲ. ಏನು ಮಾಡಬೇಕು ಅಮ್ಮನ ಬಂದು ಬುದ್ಧಿ ಕಲ್ಸೋಕ್ಕೆ ಅಂತ ಗೊತ್ತಾಯ್ತಿಲ್ಲ. ಮಗನೇನ್ರು ಓಡೋಗವಳೆ, ಆದ್ರೂ ತಲೆ ಕೆಡ್ಸ್ಕೊಂಡು ನಂಗೆ ಹಂಗೆ ಓಡಾಡ್ಕೊಂಡವಳು ನೋಡು. ನಾವಷ್ಟೇ ಸಾಯ್ಬೇಕು, ಇಂಥವ್ರು ಯಾರು ತಲೆ ಕೆಡ್ಸ್ಕೊಳಕ್ಕಿಲ್ಲ. ಇಲ್ಲಾಂದರೆ ಶಾರದಿ ಆ ಪೂಜಾರಪ್ಪ ಅವನಲ್ಲ, ಆ ಪೂಜಾರಪ್ಪ ಏನಾರ ಡಬಲ್ ಗಿಬಲ್ಗೆ ಮಾಡ್ಬಿಟ್ಟವನ ಅಂತ ಹೇಳ್ಬಿಟ್ಟು ಏನರ್ಥ ಅಂದರೆ ನಾನು ಪೂಜೆ ಮಾಡಬಾರ್ದು, ಹಾಯಮ್ಮನೆ ರಾಣಿನೇ ಬಂದ್ಬಿಟ್ಟು ಪೂಜೆ ಮಾಡಬೇಕು ಅಂತ ಹೇಳ್ಬಿಟ್ಟು ಇವ ಏನಾರ ಡಬಲ್ ಆಡ್ಬಿಟ್ನ ಗೇಮ. ನನಗೂ ಹಂಗೆ ಅನ್ನಿಸ್ತೈತತೆ, ಚಿವುದ್ಬಿಟ್ಟು ಗೂಳಿಯ ನಮ್ಮ ಮೇಲೆ ಚೂ ಬಿಟ್ಬಿಟ್ಟ ಅಂತ ಅನ್ನಿಸ್ತದೆ. ಆ ಅಪ್ಪ ನಮ್ಮನ್ನು ಕಂಡ್ರಾಕಿಲ್ವಲ್ಲ, ಅದಕ್ಕೆ ಹಿಂಡಿ ಚೂ ಬಿಟ್ಬಿಟ್ಟು ಅವಮ್ಮ ಬಂದಾಗ ಪೂಜೆ ಮಾಡೋ ತನಕ ಸುಮ್ಮನೆ ಹಿಡ್ಕೊಂಡು ನಿಂತಿದ್ದ ಅಂತ ಅನ್ನಿಸ್ತದೆ. ಹ್ಞೂ ಏನೋ ಇದ್ರೂ ಇರ್ಬೋದೇನೋ ನನಗೆ ಗೊತ್ತಿಲ್ಲ. ಅಂತೂ ಬಿಡು, ಏನು ಮಾಡೋಕ್ಕಾಗಲ್ಲ. ಪೂಜೆ ಗೀಜೆ ಎಲ್ಲ ಆಯಿತು, ಇನ್ನೇನೆಲ್ಲನೂ ಅಭಿಷೇಕ ಎಲ್ಲ ನಡೀತೈತೆ. ನನಗೊಂದು ಕ್ಷಣ ನಿಂತ್ಕೊಳ್ಳೋಕ್ಕಾಗಲ್ಲ ಬಿಡು. ಯಾಕೋ ಹೊಟ್ಟೆಲ್ಲ ಉರ್ದಂಗೆ ಹೋಗ್ಬಿಡ್ತು. ಓಡೋಡೋಡೋಡೋಡು ಬಂದ್ಬಿಟ್ಟೆ ಅತ್ತಾಗೆ ಹೆಂಗೋನು. ಏನು ಮಾಡಿದ್ರೆ ನಮ್ಗೆ ಆಚಾರ ಸರಿಯಿಲ್ಲ ನೋಡಿ. ಹೆಂಗನ ಮಾಡ್ಬಿಟ್ಟು ಹೊಸಿ ಈ ಮನೆಗೊಂದು 70 ಲಕ್ಷ ರೂಪಾಯಿ ಕೊಟ್ಬಿಟ್ಟು ಈ ಮನೆಯಿಂದ ಮೊದಲು ನೀವು ಅವ್ರನ್ನ ಈಚೆ ಕಡೆ ಕಟ್ಬಿಡಿ. ಅಲ್ಲಿ ಗಂಟ ನಿಮಗೆ ನೆಮ್ಮದಿ ಇಲ್ಲ, ಯಾರಿಗೂ ನೆಮ್ಮದಿ ಇಲ್ಲ, ಬೆಲೆ ನೀರಾಕಿಲ್ಲ. ಈ ಗಂಡ ಜೊತೆ ಅವಳು ಅಂತ ಹೇಳ್ಬಿಟ್ಟು ಬೆಲೆ ಕೊಡ್ತಾವ್ರೆ. ಈಗ ಅವಳನ್ನ ಬೇರೆ ಮನೆಗೆ ಕಟ್ಬಿಟ್ರೆ ಯಾರು ಬಂದವರು? ಯಾರು ಬರೋಕ್ಕಿಲ್ಲ. ಅವಾಗ ಮುಚ್ಕೊಂಡು ಸುಮ್ಮನೆ ಆಯ್ತಾಳೆ. ಎಲ್ಲನೂ ಗಂಡ ಜೊತೆ ಅವಳಲ್ಲ ಅಂತ ನಿನಗೆ ಕೊಬ್ಬವಳಿಗೆ ಮೊದಲು ಸಾವುಕಾರನ ಅವಳ ಕಡೆಗೆ ಬುಡ್ದಿದ್ದಂಗೆ ಹಿಡ್ಕೊಂಡು 70 ಲಕ್ಷ ರೂಪಾಯಿ ಕೊಟ್ಬಿಟ್ಟು ಮನೆ ಬಿಡಿಸ್ಕೊಳ್ಳಿ. ಆ ಕೆಲಸ ಮಾಡಿ ನೋಡಿ. ಆಮೇಕಿಂದ ಊರ್ ಜನ ಎಲ್ಲನೂ ಗಂಡು ಬಿಟ್ಟೋಳು ಅಂತ ಹೇಳ್ಬಿಟ್ಟು ಯಾರು ಮುರುವದಿ ಕೊಡೋಕ್ಕಿಲ್ಲ. ಎಲ್ಲನೂ ನಿಮ್ಮ ಕಡೆಗೆ ಬರ್ತಾರೆ, ಸರಿನೇ? ಓ ಏನು ಈಗಲೇ ಆದೈತೆ 70 ಲಕ್ಷ ಹೊಂದ್ಸೋಕ್ಕೆ? ನಾನು ಏನೋ ಕಷ್ಟಪಟ್ಬಿಟ್ಟು ಎಲ್ಲ ಸಂಪಾದನೆ ಮಾಡಿದ್ದೆಲ್ಲ ನೀಗಾಕ್ಬಿಟ್ನಲ್ಲ ನನ್ನ ಮಗ. ಅವನಿಗೆ ಬರಲ್ಲ ಓಪರ್ ನನ್ನ ಮಗಂಗೆ. ಆಪತ್ತು ಬಂದು ಚಾಪೆ ಸಿತ್ಕೊಂಡು ಹೋಗ ನೋಡು. ಈ ದಿನ ಪ್ಯಾಟೆನಾಗ ಇದ್ಬಿಟ್ಟು ಹೆಂಗೋ ಪ್ಯಾಟೆ ಹಿಂಗಿಸ್ತಾರ ಇದ್ದೆ. ಈ ಹಳ್ಳಿಗೆ ಬಂದ್ಬಿಟ್ಟು ನನ್ನ ಭಾಷೆ ಸಮೇತ ಹಳ್ಳಿ ಭಾಷೆ ಆಗೋಗ್ಬಿಟ್ಟೈತಿ. ನಿಂತಾಗ ಮಾತಾಡಿ ಈಗ ನಾನು ಅತ್ತಾಗೆ ಸಂಪೂರ್ಣವಾಗಿ ಹಳ್ಳಿಯೊಳೆ ಆಗ್ಬಿಟ್ಟಲ್ಲ ನಾನು. ಮಕ ಮುಚ್ಕೊಳ ಬಿಡು. ಹೆಂಗೋ ಪ್ಯಾಟೆನಾಗೆ ಹಂಗಿದ್ದೆ ನಾನು, ಎಂತಾಗತಿ ಬಂದ್ಬಿಡ್ತು. ಆದ್ರೂ ಏನೇ ಹೇಳು, ಅವಳೆಲ್ಲ ನನ್ನ ಸೌತಿ. ಅವಳು ಪೂಜೆ ಮಾಡಿಸ್ತು, ನನ್ನ ಹತ್ರ ಮಾಡಿಸ್ಲಿಲ್ವಲ್ಲ, ಅದನ್ನು ಸಹಿಸಕ್ಕಾಯ್ತಿಲ್ಲ ನೋಡು. ಅತ್ತೆ ಪಾಯಸಕ್ಕೆ ಬೆಲ್ಲ ಹಾಕ್ಲಾ ಸಕ್ಕರೆ ಹಾಕ್ಲಾ? ನೀನು ಯಾಸಕ್ ನನ್ನ ದ್ವಾಸೆ ಒಯ್ಯ. ಎಂತ ಸಿಹಿ ಸುದ್ದಿ ಸಿಗ್ಬಿಟ್ಟೈತೆ ಅಂತ ಹೇಳ್ಬಿಟ್ಟು ನೀನು ಪಾಯಸ ಮಾಡ್ತೀಯಾ? ಮುಚ್ಕೊಂಡು ಆಫ್ ಮಾಡೋಗು ಸುಮ್ಕೆನೆ ನೀಯ ಪಾಯಸ ಮಾಡ್ತಿಲ್ಲ ಅಂತ ಪಾಯಸ್ವಾ ಮಾಡಕ್ಕೆ ಆಮೇಲೆ ಇದ್ದಂಗೆ. ಈಗ ಏನು ತಿನ್ಬೇಕಾ ನಾವು ಪಾಯಸ್ವಾ? ಹೋಗು ಬಾಯಿ ಮುಚ್ಕೊಂಡು ಆಫ್ ಮಾಡೋಗು ಗ್ಯಾಸ. ಅದು ಬೇರೆ ದಂಡ ಬಂದು ಗೊಟ್ಟ ಅಂತ ಕುಡ್ಕೊಂಡು ಕುಂತ್ಕೋದವ ಅಷ್ಟೇ. ಮಾಡಿ ಕುದ್ರೆ ಎಲ್ಲನೂ ಯಾವ ಕುಸಿಗೆ ಮಾಡ್ತೀಯಾ? ಅವನ್ ಪೂಜೆ ಮಾಡಿದ್ಲನ್ನ ಕುಸಿಗೆ ಮಾಡ್ತೀಯಾ? ಇಲ್ಲ ನನ್ನ ಕೈಕಾಲು ಮುರಿದೋಗೈತಲ್ಲ ಆ ಕುಸಿಗೆ ಮಾಡ್ತೀಯಾ ಪಾಯಸ್ವಾ? ಹೋಗು ಬಾಯಿ ಮುಚ್ಕೊಂಡು ಆಫ್ ಮಾಡೋಗು ಗ್ಯಾಸ. ಆಯ್ತತ್ತೆ. ಎಂತ ಆಸೆಗಿದ್ನಲ್ಲ ನಾನು ಪಾಯಸ ಕುಡಿಬೇಕು ಅಂತ ಹೇಳ್ಬಿಟ್ಟು ನೆನೆಸ್ಕೊಂಡು ಬಾಯಿಗೆಲ್ಲ ನೀರು ಬರ್ತವೆ. ನಾನೇನು ಮಾಡಲಿ ಹೇಳು? ನಾನೇನು ತಲೆ ಕೆಡ್ಸ್ಕೊಳಕ್ಕಿಲ್ಲ. ನಾನಂತೂ ಇವ ಅಮ್ಮಂಗೆ ಹೇಳ್ದಿದ್ದಂಗೆ ನಮ್ಮ ಅತ್ತೆಗೆ ನಾನೇ 2 ಲೋಟ ಮಾಡ್ಕೊಂಡು ಕುಡಿದು ಬಿಡ್ತೀನಿ. ಮಾಡಿಲ್ಲ ಅಂತ ಇವಳೆಲ್ಲ ತೊಳೆದಿಕ್ಬಿಟ್ರೆ ಮುಗಿತಲ್ಲ ಅಷ್ಟೇನೇ. ಹಂಗೆ ಮಾಡಬೇಕು. ಸದ್ಯ ನಾನು ಎಸ್ಕೇಪ್ ಆಗ್ಬಿಟ್ಟು ಓಡ್ಬಿಟ್ಟು ಬಂದಲ್ಲ. ಇಲ್ಲ ಅಂತ ಹೇಳಿದ್ರೆ ನನಗೂ ಸೊಂಟ ಕೈ ಕಾಲೆಲ್ಲ ಮುರಿದೋಗ್ಬಿಟ್ರೆ ನಮ್ಮ ಅತ್ತೆ ಹಂಗೆ ನೋಡಿ. ಕೈ ಅಲ್ಲಾಡ್ಸೋಕ್ಕಾಯ್ತಿಲ್ಲ, ಕಾಲೇ ಎದ್ದೊಳಕಾಯ್ತಿಲ್ಲ, ಸರಿಯಾಗಿ ಕುಂತ್ಕೊಬಿಟ್ಟವಳೆ. ನನಗೂ ಅಂತ ಗೊತ್ತಿನೇ ನೀ ಬಂದಿರೋದು. ಸದ್ಯ ಓಡ್ ಬಂದಿದ್ದು ಒಳ್ಳೆ ಕೆಲಸನೇ ಆಯಿತು. ಏನೇ ಹೇಳು ಸಾರ್ದಿ, ನಿಮ್ಮೂರಾಗೆ ನ್ಯಾಯ ನೀತಿ ಧರ್ಮ ಎಂಥದ್ರಾಗೂ ಇಲ್ಲ ಬಿಡು. ಎಲ್ಲ ಒಳ್ಳೇದೇ ಆಗಲ್ಲ, ಕೆಟ್ಟದೇನೇ ಆಗೋದು. ನೋಡು ದೊಡ್ಡೇನ್ರು ನನಗೆ ನೋಡಿ ಎಂಥ ಅವಮಾನ ಆಗೋಗ್ಬಿಡ್ತು. ಹೀಗೆಲ್ಲನೂ ಚಿಕ್ಕೇನ್ರಿಗೆ ಎಲ್ಲ ಸಲ್ತದೆ. ಏನಾರ ಮಾಡಿ ಊರಾಗ ಅಧಿಕಾರ ಪಡ್ಕೋಬೇಕು. ನಾನೇನೇ ಗಂಡನ್ನ ಬಿಟ್ಟರೆ ನಾನೇ ನೆಕ್ಸ್ಟು ಅನ್ನಂಗೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡು. ನೋಡು ಈ ಊರು ಸಾವುಕಾರನ ಪಟ್ಟಕ್ಕೆ ಊರು ಸಾವುಕಾರ ಹುಡುಗರು ಗೌಡ ಅಂತ ಹೇಳ್ಬಿಟ್ಟು ಅನ್ನಿಸ್ಕೋಬೇಕು ಅಂತಂದರೆ ಊರಿಗೊಂದು ಪಂಚಾಯತಿ ಮೆಂಬರು ಅಂತ ಏನೋ ಮಾಡ್ತಾರಲ್ಲ, ನನ್ನ ಮಗನೇ ಆಗ್ಬೇಕು ನೋಡು. ಆವಾಗಾದ್ರೂ ಆಡ್ಕೋಗಿ ಬತ್ತಾಳ ಅವಳು. ಇನ್ನೂ ಒಂದು 6 ತಿಂಗಳಾದ್ಮೇಲೆ ಎಲ್ಲ ಮಾಡ್ತಾರಲ್ಲ ಅವಾಗ ಮಾಡಿವ್ರಂತೆ ಬಿಡಿ. ಇನ್ನೂ 6 ತಿಂಗಳು ಟೇಮ್ ಐತೆ. ನನ್ನ ಮಗಂಗೆ ಈಗಲಿಂದನೇ 7 ವಸಿ ಬುದ್ಧಿ ಕಲ್ಸ್ಕೊತೀನಿರು. ಅವನೇ ನಿಂತ್ಕೊಂಡು ಎಲ್ಲ ಗೆದ್ದು ಇನ್ನು ಈ ಊರಾಗೆ ನನ್ನ ಗಂಡಿ ಹಂಗವ್ ಸಾವುಕಾರ ಅಂತ ಅನ್ನಿಸ್ಕೊತಾನೋ ಹಂಗೆ ಮುಂದೆ ನನ್ನ ಮಗನೇ ಅನ್ನಿಸ್ಕೋಬೇಕು. ಆ ಲೋಪರ್ ನನ್ನ ಮಗನಿಗೆ ಮಾತ್ರ ಬಿಟ್ಕೊಡ್ಬಾರ್ದು. ಎಲ್ಲರೂ ಚಿಕ್ಕ ಸಾವುಕಾರ ಅಂತ ಹೇಳ್ತಾರೆ. ಎಲ್ಲ ಅವ್ನಿಗೆ ಏನಿಯ ಬೆಲೆ, ಅವ್ರ ಅಮ್ಮಂಗೆ ಏನಿಯ ಬೆಲೆ, ನನ್ನ ಸೌತಿಗೆ ಬೆಲೆ. ನನಗಂತೂ ಯಾವ ಬೆಲೆ ನನಗೆ ಇಲ್ಲ ನೋಡು.